ಬಿಜೆಪಿ ಅವರು ಹಣೆ ಬರ ನೋಡಿ ಇವ್ರಿಗೆ ಓಟ್ ಹಾಕಿದ್ರು. ಈಗ ಇವ್ರ ಹಣೆ ಬರ ನೋಡಿ ಮತ್ತೆ ಬೇರೆಯವ್ರಿಗೆ ಓಟ್ ಹಾಕ್ತಾರೆ. ಆದರೆ ಇಲ್ಲಿ ಯಾವುದೇ ತಾತ್ವಿಕ ಕಾರಣ ಇಲ್ಲ, ಕೇವಲ ಅಧಿಕಾರ. ಒಬ್ಬರು ಬಿಡಕ್ಕೆ ರೆಡಿ ಇಲ್ಲ, ಇನ್ನೊಬ್ಬರು ಸಾಧನ ಶಾಸಕರು ಇರಲ್ಲ, ಹೊರಗಡೆ ಕಾಪಿ ಹಿಡ್ಕೊಂಡು ಇನ್ನೇನೋ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಒಂದು ಸ್ಟ್ರೆಂತ್ ಏನಂದ್ರೆ ಸರ್, ಅವ್ರ ಹೆಸರು ಬರ್ತಾ ಇರಬೇಕು ಪೇಪರ್ಗಳಲ್ಲಿ, ಟಿವಿನಲ್ಲಿ ಚರ್ಚೆ ಇರಲೇಬೇಕು. ಆ ಚರ್ಚೆಗೆ ಫುಲ್ ಸ್ಟಾಪ್ ಬೀಳಬಾರ್ದು ಅನ್ನೋಂಥದ್ದೊಂದು. ಇದಕ್ಕೆ ಆತ್ಮಹತ್ಯಾ ರಾಜಕಾರಣ, ಇದು ತಾವೇ ಆತ್ಮಹತ್ಯೆ ಮಾಡೋದು. ಕಾಂಗ್ರೆಸ್ ಈ ಆತ್ಮಹತ್ಯಾ ರಾಜಕಾರಣದಲ್ಲಿ ನಿರತರಾಗಿದೆ. ಈಗ 2 ಕ್ಷೇತ್ರಗಳ ಚುನಾವಣೆ, ಈ ಸಂದರ್ಭದಲ್ಲಿ ಯಾವ ಸಂದೇಶ ಹೋಗುತ್ತೆ? ಏನು ಜನರ ಕಿವಿ ಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇದೆ ಅಂತ ಅಂದ್ಕೋತಾರೆ. ಸಿದ್ದರಾಮಯ್ಯನವರ ಇಮೇಜ್ ಆಲ್ರೆಡಿ ಡ್ಯಾಮೇಜ್. ಅವರು ಡ್ಯಾಮೇಜ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್. ಈ ಇವರಿಬ್ಬರ ಮಧ್ಯದ ಈ ಕಚ್ಚಾಟನೋ, ಗುದ್ದಾಟನೋ, ಕಿತ್ತಾಟನೋ, ಬಡದಾಟನೋ ಏನ್ ಬೇಕಾದ್ರೆ ಅನ್ನಿ ಸರ್, ಇದು ರಾಜ್ಯದ ಅಭಿವೃದ್ಧಿ ಮೇಲೆ ಬಹಳ ಪರಿಣಾಮ ಬೀರ್ತಿದೆ. ಬರೀ ಸುಳ್ಳು ಹೇಳ್ಕೊಂಡು ಬೆಂಗಳೂರಿನಲ್ಲಿ ಒಬ್ಬರು ಸುರಂಗದೇನೋ ರಸ್ತೆ ಮಾಡ್ತೀವಿ, ಇಲ್ಲೆಲ್ಲ ನನ್ನ ಮಗ ಗುಂಡಿ ಮುಚ್ಚ ಯೋಗ್ಯತೆ ಇಲ್ಲ. ಇವರಿಬ್ಬರು ನಾನು ಮುಖ್ಯಮಂತ್ರಿ, ಇವ್ರು ಮುಖ್ಯಮಂತ್ರಿ ಆಗ್ಲಿ ಅಥವಾ ಒಬ್ಬರು ಕಳ್ಕೊಂಡ್ರಿ ರಾಜ್ಯ ಜನರಿಗೆ ಏನ್ರಿ? ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇವರಿಬ್ರು ಒಂದು ಕಡೆ ಯಾರು ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಈ ಸಂಘಟನಾ ಛತ್ರ ಡಿ ಕೆ ಶಿವಕುಮಾರ್. ಇವರಿಬ್ರು ಏನಾದ್ರೆ ಜಿದ್ದಿಗೆ ಬಿದ್ದವ್ರ ಥರ. ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಚರ್ಚೆಯನ್ನು ಹುಟ್ಟಾಕ್ತಾರೆ. ಆ ಚರ್ಚೆಗೆ ಸಿದ್ದರಾಮಯ್ಯನ ಬಣ್ಣದವರು ತಣ್ಣೀರು ಎರಸ್ತಾರೆ. ಇದು ನಡ್ಕೊಂಡು ಬರ್ತಾ ಇದೆ ಕಳೆದ ಆಗಸ್ಟ್ನಿಂದ. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ವೇದಿಕೆ ರೆಡಿಯಾದಂತಿದೆ. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ನಡೆದಿದ್ದಾವೆ. ತೆರೆಮರೆಯಲ್ಲಿ ನಡೀತಾ ಇರುವಂಥದ್ದೇನು, ಅವ್ರು ಹೊರಗಡೆ ತೋರಿಸ್ಕೊಳ್ತಾ ಇರುವಂಥದ್ದೇನು, ಯಾವ ರೀತಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟದ ಹಿಂದೆ ಬಿದ್ದಿದ್ದಾರೆ, ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನು ತಪ್ಪಿಸ್ಲಿಕ್ಕೆ ಓಡಾಡ್ತಿದ್ದಾರೆ, ಎಲ್ಲ ವಿಷಯಗಳ ಬಗ್ಗೆ ಸಮಗ್ರ ವಿಶ್ಲೇಷಣೆ ಮತ್ತು ಮಾಹಿತಿಯನ್ನು ನೀಡಲಿಕ್ಕೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್ ಇದೊಂಥರ ಈ ಹಾವು ಏಣಿ ಆಟ ಅನ್ನೋ ಥರ ಆಗ್ಬಿಡ್ತಿಯಲ್ಲ ಇದು? ಇದಕ್ಕೆ ಈ ಬೈಯೋದಕ್ಕೂ ಶಬ್ದಗಳು ಸಿಗ್ತಾ ಇಲ್ಲ ನನಗೆ. ಯಾಕೆಂದ್ರೆ ಮೊದಲು ಅದನ್ನ ಹೇಳ್ಬಿಡ್ತೀನಿ. ಈಗ 2 ಕ್ಷೇತ್ರಗಳ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಯಾವ ಸಂದೇಶ ಹೋಗುತ್ತೆ? ಏನ್ ಜನರ ಕಿವಿ ಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇದೆ ಅಂತ ಅಂದ್ಕೋತಾರೆ ಇವರು. ಅಟ್ಲೀಸ್ಟ್ ಇಲೆಕ್ಷನ್ ಟೈಮು ಪಕ್ಷವನ್ನು ಗೆಲ್ಲಿಸ್ಬೇಕು. ಈ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನುವ ಕಾಮನ್ ಸೆನ್ಸ್ ಆದ್ರೂ ಬೇಡ? ಕರೆಕ್ಟ್ ವರ್ಡ್ ಇದು ಅಲ್ವಾ? ಸೊ ಈಗ 2 ದಿನದ ಹಿಂದೆ, ನಿನ್ನೆ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿರುವ ಕಾಂಗ್ರೆಸ್ ಶಾಸಕರುಗಳೇನಿದ್ದಾರೆ ಅವರೊಂದು ಸಭೆ ಮಾಡ್ತಾರೆ. ಆ ಸಭೆ ಯಾರದ್ದು? ಮಂಜುನಾಥ್ ಭಂಡಾರಿ ಅವರು, ರವಿ ಅವರು. ಇದು ಯಾವ ಗುಂಪಿನವರು ಅಂತೇನೆ ಹೇಳಬೇಕಾದ ಅಗತ್ಯ ಇಲ್ಲ. ಒಂದು ಖಾಸಗಿ ಹೋಟೆಲ್ನಲ್ಲಿ ಅವರು ಕೂತು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿಬಿಟ್ಟು ಕೆಲವು ವಿಚಾರಗಳನ್ನ ತೀರ್ಮಾನ ತಗೋತಾರೆ. ಒಂದು, ಈ ನಾಯಕತ್ವ ಬದಲಾವಣೆಯ ಗೊಂದಲ ಬಗೆಹರಿಸಬೇಕು. ಈಗ ಎಲ್ಲಿದೆ ಗೊಂದಲ? ಇವರು ಹುಟ್ಟಕ್ಕೆ ಸಭೆ ಸೇರಿರೋದು ಎಲ್ಲಿದೆ ಈಗ? ಸರ್ ಏನಂದ್ರೆ, ಈ ಡಿ ಕೆ ಶಿವಕುಮಾರ್ ಒಂದು ಸ್ಟ್ರೆಂತ್ ಏನಂದ್ರೆ ಸರ್, ಅವ್ರ ಹೆಸರು ಬರ್ತಾ ಇರಬೇಕು ಪೇಪರ್ಗಳಲ್ಲಿ, ಟಿವಿನಲ್ಲಿ ಚರ್ಚೆ ಇರಲೇಬೇಕು. ಆ ಚರ್ಚೆಗೆ ಫುಲ್ ಸ್ಟಾಪ್ ಬೀಳಬಾರ್ದು ಅನ್ನೋಂಥದ್ದೊಂದು. ಈ ಚರ್ಚೆನ ಮತ್ತೆ ಹುಟ್ಟಾಕಕ್ಕೆ ಈಗ ಅವ್ರು ಹೇಳಿದ್ರು ಅಂದ ತಕ್ಷಣ ಈ ರಾಜಣ್ಣ ಬಂದು ಇವನೇ ಏನಾರು ಹೇಳ್ತಾನೆ, ಇಲ್ಲ ವಿಜೇಂದ್ರ ಏನಾರು ಹೇಳ್ತಾನೆ. ಅದಾದ್ಮೇಲೆ ಇಲ್ಲ ಅಂದ್ರೆ ನಮ್ಮ ಇಕ್ಬಾಲ್ ಒಂದು ಡೇಟ್ ಫೆಬ್ರವರಿ 32 ಈ ಥರದ ಒಂದು ಡೇಟ್ ಹೇಳಿ ಕೂತ್ಬಿಡ್ತಾರೆ. ಇದಕ್ಕೆ ಆತ್ಮಹತ್ಯಾ ರಾಜಕಾರಣ ಅಂತ ಕರೀತಾರೆ. ಇದು ತಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಕಾಂಗ್ರೆಸ್ ಈ ಆತ್ಮಹತ್ಯಾ ರಾಜಕಾರಣದಲ್ಲಿ ನಿರತರಾಗಿದೆ. ಅದಕ್ಕೆ ಮೂಲಭೂತ ಕಾರಣ ಏನೋ ತಾತ್ವಿಕವಾದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದಕ್ಕೊಂದು ತಾತ್ವಿಕತೆ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಭಿನ್ನಾಭಿಪ್ರಾಯಗಳ ಜಗತ್ತಲ್ಲಿ ಇರಬೇಕು ಅಲ್ವಾ? ಆದ್ರೆ ಇಲ್ಲಿ ಯಾವುದೇ ತಾತ್ವಿಕ ಕಾರಣ ಇಲ್ಲ, ಕೇವಲ ಅಧಿಕಾರ ದಾಹ. ಒಬ್ಬರು ಬಿಡಕ್ ರೆಡಿ ಇಲ್ಲ, ಇನ್ನೊಬ್ರು ಕೊಡಕ್ ರೆಡಿ ಇಲ್ಲ. ಸೊ ಇಂತಹ ವಾತಾವರಣ ಸೃಷ್ಟಿಯಾದ್ದು. ಮತ್ತು ಇಲ್ಲಿ ಅನುಮಾನ ಬರೋದೇನಂದ್ರೆ, ಅಲ್ಲ ಸರ್, ಈಗ ನೋಡಿ ಪಂಚರಾಜ್ಯಗಳ ಚುನಾವಣೆ ಬೇರೆ ಇದೆ. ಈ 2 ಕ್ಷೇತ್ರದ ಬಿಡಿ, ನಮ್ಮ ಕ್ಷೇತ್ರದ ಬಿಡಿ, ಪಂಚರಾಜ್ಯಗಳ ಚುನಾವಣೆ ಇದೆ. ಕೇರಳ, ತಮಿಳುನಾಡು, ಪುದುಚೇರಿ, ಆಸಾಂ, ವೆಸ್ಟ್ ಬೆಂಗಾಲ್, 5 ರಾಜ್ಯಗಳು. ಈ 5 ರಾಜ್ಯಗಳಲ್ಲೂ ಅಹಿಂದ ಮತ ಬ್ಯಾಂಕ್ ತುಂಬಾ ಜಾಸ್ತಿ ಇದೆ. ಓಕೆ, ಇಂಥ ಸಂದರ್ಭದಲ್ಲಿ ಈ ರೀತಿಯ ಕಿತ್ತಾಟ ಯಾವ ರೀತಿ ಮೆಸೇಜ್? ಈಗ ಡಿ ಕೆ ಶಿವಕುಮಾರ್ ಅವರು ಆಸಾಂನ ಇನ್ಚಾರ್ಜ್ ಇದ್ದಾರೆ. ಅಲ್ಲಿ ಹೋಗ್ತಾರೆ, ಅಲ್ಲಿ ಯಾರೋ ಪತ್ರಕರ್ತರು ಕೇಳ್ತಾರೆ, ಅಲ್ರಿ ಇಲ್ಲಿ ಬಂದಿದ್ದೀರಲ್ಲ, ನಿಮ್ಮದೇ ಅಲ್ಲಿ ಗಲಾಟೆ ನಡೀತಾ ಇದೆ, ನಿಮ್ದೇ ಸರಿ ಇಲ್ಲ, ನಿಮ್ದಲ್ಲಿ ಸಭೆಗಳು ಇನ್ನೊಂದು ನಡೀತಿದ್ವಿ, ಇಲ್ಲಿ ಬಂದು ಏನ್ ಮಾಡ್ತೀರಿ ಅಂದ್ರೆ ಏನು ಉತ್ತರ ಕೊಡ್ತಾರೆ? ಸಿಂಪಲ್. ಇಲ್ಲಿ ಬಂದು ಏನ್ ಮಾಡ್ತೀರಿ ನೀವು? ನಟ್ ಬೋಲ್ಟ್ ಟ್ರೀಟ್ ಮಾಡ್ತೀನಿ. ಈಗಾಗಲೇ
ಯು ಸಿ ದಟ್ ಅಸ್ಸಾಂ ಒಳಗಡೆ ಅಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರು ಬಿಟ್ಟುಬಿಟ್ಟು ಬಿಜೆಪಿಗೆ ಹೋಗಿ ಇಂಥ ಬೆಳವಣಿಗೆ ನಡೀತೀವಿ. ಹೌದು. ನೀವೇ ಭಿನ್ನಮತೀಯ ಚಟುವಟಿಕೆಯ ನೇತಾರರು ಕೇಂದ್ರ ಬಿಂದುವು ಆಗ್ಬಿಟ್ಟು ಅಸ್ಸಾಂನಲ್ಲಿರುವ ಭಿನ್ನಮತಿ ಚಟುವಟಿಕೆನ ಹೇಗಪ್ಪ ಬಗೆಹರಿಸ್ತೀರಿ? ಅವ್ರು ಭಿನ್ನಮತ ಅನ್ಕೊಂಡಿಲ್ಲಲ್ಲ ಸರ್, ಅವರು ಅವ್ರ ಹಕ್ಕನ್ನ ಕೇಳ್ತಿದ್ದಾರೆ, ಅವ್ರು ಕೂಲಿ ಕೇಳ್ತಿದ್ದಾರೆ. ತಪ್ಪಲ್ಲ, ನಾನು ಹೇಳ್ತಾ ಇರೋದು ಇಡೀ ಈ ಬೆಳವಣಿಗೆಯನ್ನ ನೋಡ್ತಾ ಬನ್ನಿ. ಅಲ್ಲ, ಇಷ್ಟೆಲ್ಲ ಆದ್ರೂ ಕೂಡ ಈ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಗಾರ್ಡನ್ ಇದ್ರಿಂದ ಅದು ಒಂದು ಇಲ್ಲಿರುವ ಸಮಸ್ಯೆ ಏನ್ ಗೊತ್ತಾ ನಿಮ್ಗೆ? ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿ ಈ ವಿಚಾರ ಏನಿದೆ ಅನ್ನೋದು ಹೈಕಮಾಂಡಿಗೆ ಮಾತ್ರ ಗೊತ್ತು. ಇದು ಮಾಧ್ಯಮಗಳ ಈ ವಿಚಾರದಲ್ಲಿ ಮಾತನಾಡ್ತಾವಲ್ಲ, ಬಹುತೇಕ ಮಾಧ್ಯಮಗಳಿಗೆ ಸೋರ್ಸ್ ಯಾವುದು ಸರ್? ಹೈಕಮಾಂಡ್ನಲ್ಲಿ ನೇರವಾಗಿ ನೀವು ಕನ್ನಡ ಮಾಧ್ಯಮದಲ್ಲಿ ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡು ಏನಾಗಿದೆ ಅಂತ ಕೇಳುವ ಆ ಶಕ್ತಿ ಇರುವ ಯಾವುದೋ ವರದಿಗಾರ ತೋರಿಸಿ. ಇಲ್ಲ, ಹಂಗಾರೆ ಇವೆಲ್ಲ ಅಥೆಂಟಿಕೇಟೆಡ್ ಅಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿರೋರು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಯಾರೋ ಸಿಗ್ತಾರೆ, ಏನಾಯ್ತು ಸರ್ ಅಂತೀವಿ. ಸಿದ್ದರಾಮಣ್ಣ ಮನೆಯಲ್ಲಿ ಯಾರೋ ಸಿಗ್ತಾರೆ, ಏನಾಯ್ತು ಅಂತೀವಿ. ಏನ್ ಗೊತ್ತಾ, ಅಲ್ಲಿರೋರೆಲ್ಲ ಈ ಪ್ಲಾಂಟರ್ಗಳೇ. ಈ ಎರಡೂ ಮನೆಗಳಲ್ಲಿ ಬಹುದೊಡ್ಡ ಪ್ಲಾಂಟರ್ಗಳಿದ್ದಾರೆ. ಅವ್ರು ಗೊತ್ತಾ ನಿಮ್ಗೆ? ಆಗೋಯ್ತಲ್ಲ ನಾಡ್ದು, ನಾವು ನಾಡಿದ್ದು ಬದಲಾವಣೆ. ಈ ಪತ್ರಿಕೋದ್ಯಮ ಮಾಧ್ಯಮ ಈ ಹಂತಕ್ಕೆ ಬಂದಿದೆ. ಅದ್ರ ಜೊತೆಗೆ ನೀವು ಬಹಳ ಇದೇ ಹೇಳಿದ್ರಿ, ಜೀವಂತವಾಗಿ ಇಡುವ ಯತ್ನ ಅಂದ್ರಲ್ಲ, ಹೌದು, ದಟ್ ಇಸ್ 100% ಫರ್. ಯಾಕಂದ್ರೆ 2028 ಅವ್ರ ಹೆಸರೇ ಇರಬೇಕು ಅನ್ನೋದೀಗ. ಎಸ್, ಅದನ್ನು ಜೀವಂತವಾಗಿ ಇಡುವುದಕ್ಕೆ ಅವ್ರು ಯತ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ರಾಜಕೀಯವಾಗಿ ಇದು ಸರಿ ತಪ್ಪು ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಜೀವಂತವಾಗಿ ಇಡುವ ಈ ಯತ್ನ ಪಕ್ಷದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಒಂದು. ಎರಡನೇ, ಈ ಬಗ್ಗೆ ಜನ ಏನು ಯೋಚನೆ ಮಾಡ್ತಾರೆ? ಜನರಿಗೆ 1000 ಸಮಸ್ಯೆಗಳಿವೆ ಸರ್. ಇವ್ರ ಅಧಿಕಾರ ಹಂಚಿಕೆ ಆಗ್ಲಿ ಬಿಡ್ಲಿ ಕಟ್ಕೊಂಡು ಏನಾಗ್ಬೇಕು? ಸರ್ಕಾರ ನಡಿಬೇಕು. ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜನರಿಗೆ ಸಿಟ್ಟಿದೆ, ಬೇಸರ ಇದೆ. ಹೌದು ಸರ್, ಕಳೆದ 6 ತಿಂಗಳಿಂದ ಭಾಗ್ಯಲಕ್ಷ್ಮಿ ಹಣ ಬಂದಿಲ್ಲ. ಅದಾದ್ಮೇಲೆ ಇವರು ಶಕ್ತಿ ಯೋಜನೆಗಳಿಗೆ, ಸಾರಿಗೆ ನಿಗಮಗಳಿಗೆ ಹಣವನ್ನು ಕೊಟ್ಟಿಲ್ಲ. ಅದಾದ್ಮೇಲೆ ವಿದ್ಯುತ್ ನಿಗಮಗಳಿಗೆ ಇವರು ಹಣವನ್ನು ಕೊಟ್ಟಿಲ್ಲ. ಆಮೇಲೆ ಕಾಂಟ್ರಾಕ್ಟರ್ಗಳಿಗೆ ಇವರು ಕೆಲಸ ಮಾಡಿರೋ ಬಿಲ್ಗಳನ್ನ ಪೇ ಮಾಡಿಲ್ಲ. ಅದಾದ್ಮೇಲೆ ಮಕ್ಕಳಿಗೆ ಸ್ಕೂಲ್ಗೆ ಏನು ಶೂ ಬ್ಯಾಗ್ಗಳನ್ನ, ಪುಸ್ತಕಗಳನ್ನ ಕೊಟ್ಟಿಲ್ಲ. ರಸ್ತೆ ಗುಂಡಿ ಮುಚ್ಚಕ್ಕೆ ಇವರಿಂದ ಆಗಿಲ್ಲ. ಇನ್ನು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, GBA ಚುನಾವಣೆ ಬರುತ್ತೆ, ಅದನ್ನ ಹೆಂಗ್ ಮಾಡ್ತಾರ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಹೇಳ್ತಾರೆ ಕಣ್ರಿ, ಬರೀ ಸುಳ್ಳು ಹೇಳ್ಕೊಂಡು. ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಸುರಂಗದ ಏನೋ ರಸ್ತೆ ಮಾಡ್ತೀವಿ, ಇಲ್ಲೆಲ್ಲ ನನ್ನ ಮಗಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಕಣ್ರಿ. ನೀವು ಮೇಜರ್ ರಸ್ತೆಗಳಲ್ಲಿ ಬಂದ್ರೆ ಏನಾದ್ರು ಮಳೆ ಬಿದ್ದುಬಿಟ್ರೆ 2 ವೀಲರ್ಸ್ ಬರೋರು ನಮ್ಮಂಥವ್ರು ಬಿದ್ದು ಕಾಲುಕೈ ಮುರ್ಕೊಬಿಡ್ತೀವಿ ಅಷ್ಟೇ. ಯುಸಿ ಇಂಥ ಒಂದು ಸಾಮಾನ್ಯವಾದ ಕೆಲಸ ಮಾಡೋದಕ್ಕೆ ಸಾಧ್ಯ. ಬಟ್ 2013ರಿಂದ 18 ಸಿದ್ದರಾಮಯ್ಯನವರ ಆಡಳಿತ ಅನ್ನೋದೊಂದು ಜನರಿಗೆ ಒಂದು ಕಲ್ಪನೆ ಇತ್ತಲ್ಲ ಸರ್. ಹೌದು. ಈ 18ರಿಂದ 23ರವರೆಗೆ ಬಿಜೆಪಿ ಕಿಚಡಿ ಸರ್ಕಾರ ಅದು ಇದು ಮಾಡ್ಕೊಂಡು, ಆ ಸರ್ಕಾರದ ಕಲ್ಪನೆ ಇರೋದ್ರಿಂದ 2023ಕ್ಕೆ ಇವ್ರಿಗೆ ಇಷ್ಟು ಜನ ಬಂದ್ರು ಅಂತ ಅನ್ಸುತ್ತೆ ಮೋಸ್ಟ್ಲಿ. ಬಟ್ 23ರಿಂದ 28 ಅಂತೂ ಸಿದ್ದರಾಮಯ್ಯನವರ ಅಧಿಕಾರ ಯಾಕೆ ಈ ರೀತಿ ಈ ಹಂತಕ್ಕೆ ಹೋಗ್ಬಿಡ್ತಾರೆ? ಒಂದು ನಿಮ್ಗೆ 2013ರಿಂದ ಆಗ ಈ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಇರಲಿಲ್ಲ. ಸೊ ಅಲ್ಲಿ ಪೈಪೋಟಿ ಮಾಡಬಹುದಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಬಿದ್ರೋ ಕೆಡವಲಾಗಿತ್ತೋ ಏನೋ ಒಂದು ಆಗ ಹೋಗ್ಬಿಟ್ಟಿತ್ತು. ಅದ್ರ ಬಿಟ್ಟರೆ ಇರಲಿಲ್ಲ ಬೇರೆ. ಸೊ ಆದ್ರಿಂದ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಆಡಳಿತದ ಬಗ್ಗೆ ಗಮನ ಕೊಡಕ್ ಸಾಧ್ಯ ಅಲ್ಲ ಸರ್. ಅವ್ರು ಎಷ್ಟು ಪವರ್ಫುಲ್ ಆಗಿದ್ರು ಅಂದ್ರೆ, ಮೊದಲ 1 ವರ್ಷಗಳ ಅವಧಿಗೆ ಡಿ ಕೆ ಶಿವಕುಮಾರ್ ಅವ್ರ ಸಂಪುಟಕ್ಕೆ ತಗೊಂಡಿರಲಿಲ್ಲ. ಹಿ ವಾಸ್ ಲೈಕ್ ದಟ್. ಅವ್ರಿಗೆ ಆ ಶಕ್ತಿ ಇತ್ತು. ಆದ್ರೆ ಈಗ ಸಿದ್ದರಾಮಯ್ಯನವರ ಶಕ್ತಿ ಕಡಿಮೆ ಆಯ್ತಾ ಅಥವಾ ಡಿ ಕೆ ಶಿವಕುಮಾರ್ ಶಕ್ತಿ ಹೆಚ್ಚಿಗೆ? ಒಂದು ಅವರ ವಯಸ್ಸಿನ ಪ್ರಭಾವ ಇದೆ. ಒಂದು ಎಂದು ಕಾಂಪ್ರಮೈಸ್ ಮಾಡಿಕೊಳ್ಳದಿರುವ ಸಿದ್ದರಾಮಯ್ಯ ಇತ್ತೀಚೆಗೆ ಕಾಂಪ್ರಮೈಸ್ ಮಾಡಿಕೊಳ್ತಾ ಇರುವುದು ಕಾಣ್ತಾ ಇದೆ. ಮಗನ ವಿಚಾರದಲ್ಲಿ ತುಂಬಾ ಕಾಂಪ್ರಮೈಸ್ ಆಗ್ತದೆ. ಹಲವು ಯತೀಂದ್ರ ವಿಚಾರದಲ್ಲಿ ಅವರು ಕಾಂಪ್ರಮೈಸ್, ಹಲವು ವಿಚಾರಗಳು ಯತೀಂದ್ರ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ. ದೇವಸ್ಥಾನದ ವಿಚಾರದಲ್ಲಿ ಕಾಂಪ್ರಮೈಸ್ ಆದ್ರು. ಅವ್ರು ನಂಬಿರೋ ತತ್ವ ಸಿದ್ಧಾಂತಗಳ ವಿಚಾರದಲ್ಲಿ ಕಾಂಪ್ರಮೈಸ್ ಆದ್ರು. ಎಸ್, ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅಧಿಕಾರ ಎಷ್ಟರ ಮಟ್ಟಿಗೆ ಬದಲಿಸಬಹುದು ಅನ್ನುವುದಕ್ಕೆ ಬೆಟರ್ ಅವರು ಈ 2ನೇ ಟರ್ಮ್ ನಲ್ಲಿ ಒಂದು ಉದಾಹರಣೆಯಾಗಿ ಉಳಿಯುವ ಅಪಾಯ ಇದೆ. ಕರೆಕ್ಟ್. ಈಗಲೂ ಕೂಡ ಅವ್ರು ಎಚ್ಚೆತ್ತುಕೊಂಡ್ರೆ ಉಳಿತಾರೆ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರ ಇಮೇಜ್ ಆಲ್ರೆಡಿ ಡ್ಯಾಮೇಜ್ ಆಗೋಗಿದೆ. ಅವರು ಡ್ಯಾಮೇಜ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇದೆ. ದಟ್ ಇಸ್ ಅ ಥಿಂಗ್. ಡಿ ಕೆ ಶಿವಕುಮಾರ್ ಅಂಡ್ ಹಿಸ್ ಗುಂಪಿದೆಯಲ್ಲ, ಅವರು ಕಾಂಟ್ರಿಬ್ಯೂಷನ್. ನನಗೊಂದು ಸೋಜಿಗೆ ಅನ್ಸೋದೇನಂದ್ರೆ ಸರ್, ಈ ಚುನಾವಣೆಗಳನ್ನ ಇಟ್ಕೊಂಡು ಹೈಕಮಾಂಡ್ಗೆ ಇವರು ಅಸ್ಸಾಂ ಚುನಾವಣೆ ನಿಮಿತ್ತ ಮೀಟಿಂಗ್ ಹೋದಾಗಲೇ ಹೈಕಮಾಂಡ್ ಮೀಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ಗೆ ಯಾಕಪ್ಪ ಇದೆಲ್ಲ ಬೇಕು, ಸ್ವಲ್ಪ ಸುಮ್ಮನಿರಿ, ಎಲೆಕ್ಷನ್ ಮುಗಿಯೋರ್ಗಂತೂ ಹೈಕಮಾಂಡ್ ಹೇಳಲ್ಲ. ಅವರು
ಕಾಂಗ್ರೆಸ್ ಹೈಕಮಾಂಡ್ ಗುಣಧರ್ಮ ಇದೆಯಲ್ಲ, ಹ್ಮ್ ಅದು ಇಂಥ ವಿಚಾರಗಳಲ್ಲಿ ಅವರು ರಿಯಾಕ್ಟ್ ಮಾಡಲ್ಲ. ಹ್ಮ್ ಅದೊಂದು ಇತಿಹಾಸನೇ ಇದೆ. ಅವರು ಹ್ಮ್ ಅವ್ರೇನು ಅಂದ್ರೆ ಸಮಯವೇ ಸಮಸ್ಯೆಯನ್ನ ಬಗೆಹರಿಸುತ್ತೆ ಅನ್ನೋದು ಕಾಂಗ್ರೆಸ್ ನಂಬ್ಕೊಳ್ಳುತ್ತೆ. ಹ್ಮ್ 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 ಆದ್ರಿಂದ ಅದ್ರ ಬಗ್ಗೆ ಮಾತನಾಡೋದು. ಆಮೇಲೆ ಮತ್ತೊಂದು ವಿಚಿತ್ರ ಅನ್ಸೋದೇನಂದ್ರೆ ಸರ್, ಇವ್ರಿಗೆ ಇಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಲ್ಲ ಅಂತೆಲ್ಲ ಮಾತಾಡ್ತಿದೀವಿ. ನಿನ್ನೆ ಕೇರಳ ವಯನಾಡಿಗೆ 10 ಕೋಟಿ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಅನುದಾನ ಕೊಟ್ಟಿದ್ದಾರೆ. ನೋಡಿ, ಇದು ದಿಸ್ ಇಸ್ ದ ಹಾರಿಬಲ್ ಥಿಂಗ್. ಈ ಕನ್ನಡಿಗರು ಅಂತಂದ್ರೆ ಏನೋ ಬುದ್ಧಿ ತಲೆ ಇಲ್ದಿರುವ ಜನ ಅಂದ್ಕೊಂಡಿದ್ದಾರೆ ಇವರು, ಅಥವಾ ಬುದ್ಧಿ ತಲೆಲಿಲ್ದೇ ಇರೋ ಜನ ಅಂತ ಅಂದ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಏನೋ ಗೊತ್ತೇ ಆಗಲ್ಲ, ಅರ್ಥನೇ ಆಗಲ್ಲ ಅಂದ್ಕೊಂಡಿದ್ದಾರೆ ಇವರು. ಅಂದ್ರೆ ಒಂದು ಅಧಿಕಾರಕ್ಕಾಗಿ ಏನನ್ನ ಮಾಡಬಾರ್ದು ಅದು ಎಲ್ಲವನ್ನು ಇವರು ಮಾಡ್ತಿದ್ದಾರೆ. ಹೌದು. ಅದ್ರ ಜೊತೆಗೆ ಈ ಚಟುವಟಿಕೆ ಬಗ್ಗೆ ಮಾತಾಡ್ತಿದೀವಲ್ಲ, ಇಂತಹ ಚಟುವಟಿಕೆ ನಡೆಯೋದಕ್ಕೆ ಪ್ರಾರಂಭ ಆದ ತಕ್ಷಣ ಬ್ಯೂರೋಕ್ರಸಿ ಆಮೇಲೆ ಸರ್ಕಾರದ ಇಮೇಜ್ ಯಾವ ರೀತಿ ಕುಸ್ತು ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಸರ್. ಇವರು ಸೀಕ್ರೆಟ್ ಸರ್ವೆ ಮಾಡಿರೋ ಪ್ರಕಾರ 78ರಿಂದ 80 ಜನ ಶಾಸಕರು ಸೋಲ್ತಾರೆ ಅನ್ನೋ ತರ ಬಂದಿದೆ. ಇದೇ ರೀತಿ ಮುಂದುವರೆದ್ರೆ ನೀವು ಇದು ಅಡ್ಮಿನಿಸ್ಟ್ರೇಷನ್ ಸರ್, IAS IPS ತಳಿ ಇದಾರಲ್ಲ, ನಿಮ್ಗೆ ಬಹಳ ಹತ್ತಿರದಿಂದ ಗೊತ್ತು. ಅವ್ರು ಈ ಅಸ್ಥಿರತೆ ಬರದೇ ಕಾಯ್ತಿರ್ತಾರೆ. ಅಸ್ಥಿರತೆ ಆಯ್ತು ತಕ್ಷಣ ಯಾವ ಫೈಲು ಮೂವ್ ಮಾಡಲ್ಲ, ವ್ಯವಹಾರ ಮಾಡ್ಕೊಂಡು ಕೂತಿರ್ತಾರೆ, ಕೇಳೋದೇ ಇಲ್ಲ ಅವರು. ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತಾರೆ, ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತಾರೆ. ಈ ರಾಜಕಾರಣಿಗಳು ಹಂಗೆ ಇದ್ದಾರೆ. ಹೌದು, ಹಂಗೆ ಇದ್ದಾರೆ. ಅವ್ರು ಸೈನ್ ಹಾಕಲ್ಲ, ಅವರು ಸುಮ್ಮನೆ ತಳ್ತಾ ಹೋಗ್ತಾರೆ, ನೋಟ್ ಹಾಕ್ತಾರೆ, ಕಳಿಸ್ತಾರೆ. ಹೌದು. ಈ ಇವರಿಬ್ಬರ ಮಧ್ಯದ ಈ ಕಚ್ಚಾಟನೋ, ಗುದ್ದಾಟನೋ, ಕಿತ್ತಾಟನೋ, ಬಡದಾಟನೋ ಏನ್ ಬೇಕಾದ್ರೆ ಅನ್ನಿ ಸರ್, ಇದು ರಾಜ್ಯದ ಅಭಿವೃದ್ಧಿ ಮೇಲೆ ಬಹಳ ಪರಿಣಾಮ ಬೀರ್ತಿದೆ. ಆಡಳಿತ ಯಂತ್ರ ಕುಸಿತ ಇದೆ, ಶೂನ್ಯ ಅನ್ನೋ ತರ ಆಗ್ತಾ ಇದೆ. ಈಗ ನೋಡಿ, ಅಧಿವೇಶನ ನಡೀತಾ ಇದೆ ಅನ್ನೋಂಥದ್ದು ಬರ್ತಾ ಇಲ್ಲ ನಮ್ಗೆ. ಮಾಧ್ಯಮಗಳಲ್ಲಿ ನಮಗೆ ಈ ಒಂದು ಏನಂದ್ರೆ ಇದ್ರ ಬಗ್ಗೆ ಗಂಭೀರತೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಜನಸಾಮಾನ್ಯರಿಗಿದ್ರೆ ಯಾವುದ್ರ ಬಗ್ಗೆನೂ ಈಗ ತಲೆ ಕೆಡಿಸ್ಕೊತಾ ಇಲ್ಲ, ಜಿಗುಪ್ಸೆ ಬಂದ್ಬಿಟ್ಟಿದೆ ಜನರಿಗೆ. ಸದನಕ್ಕೆ ಹೋದ್ರೆ ಅಲ್ಲಿ ಶಾಸಕರು ಇರಲ್ಲ, ಹೊರಗಡೆ ಕಾಫಿ ಕುಡ್ಕೊಂಡು ಇನ್ನೇನೋ ಮಾತಾಡ್ತಾ ಕೂತಿರ್ತಾರೆ. ಬಹುತೇಕ ಈ ವಿಧೇಯಕಗಳಿವೆಯಲ್ಲ, ಈ ವಿಧೇಯಕಗಳನ್ನ ಯೂಸ್ವಲಿ ಶಾಸನ ರಚನೆಯೇ ಶಾಸಕರ ಬಹುಮುಖ್ಯವಾದ ಕೆಲಸ. ಹೌದು. ಶಾಸನ ರಚನೆ ಮಾಡಲ್ಲ. ಯಾವುದೋ ಒಂದು ತಿದ್ದುಪಡಿ ಬಂದ್ರೆ ಪರವಾಗಿರುವವರು ಹೌದು ಅನ್ನಬೇಕು, ಯಾವ್ದು ಹೊಂಟೋದ್ರು. ಯಾವ ಸೀಮೆ ಆಡಳಿತ, ಯಾವ ಸೀಮೆ ಶಾಸಕರು, ಏನಕ್ಕೆ ವಿಧಾನಸೌಧಕ್ಕೆ ಹೋಗ್ತಾರೆ ಇವರು? ಸೊ ಒಟ್ಟಾರೆ ಈ ಸರ್ಕಾರ ಇದೆಯಲ್ಲ, ಇನ್ಯಾರು ಅಲ್ಲ ಸರ್, ಇದೊಂಥರ ಏನಂದ್ರೆ ಅವಾಗ ನೀವು ಹೇಳಿದ್ರಿ ನಾ ಕೊಡೆ ನೀ ಬಿಡ ಅನ್ನೋ ಥರ. ಆಮೇಲೆ ಈ ಕಡೆ ಹಾವು ಸಾಯಲ್ಲ, ಈ ಕಡೆ ಕೋಲು ಮುರಿ ಅಲ್ಲ ಅನ್ನೋ ಕಡೆ. ಒಂದ್ಸರಿ ಕೊಡ್ತಾರೋ ಕೊಡಲ್ವ ಅನ್ನೋ ಹೈಕಮಾಂಡ್ ಹೇಳಲ್ಲ ಸರ್. ಈ ಕರ್ನಾಟಕ ಜನರಿಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿರೋದಕ್ಕೆ ಸಿಗ್ತಾ ಇರೋ ಪ್ರತಿಫಲನ ಸರ್ ಹಾಗೆ ಅನ್ಸಕ್ ಪ್ರಾರಂಭ ಆಗಿದೆ. ಇದು ಆತ್ಮಹತ್ಯಾ ರಾಜಕಾರಣ ಅಲ್ವಾ? ಬಹಳಷ್ಟು ಜನ ಬೇರೆ ಬೇರೆ ಕಾರಣಗಳಿಗಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು. ಕಾಂಗ್ರೆಸ್ ಬರಬೇಕು ಬೇರೆ ಬೇರೆ ಕಾರಣ ಇಲ್ಲ ಸರ್. ಬಿಜೆಪಿ ಅವರು ಹಣೆ ಬರ ನೋಡಿ ಇವ್ರಿಗೆ ಓಟ್ ಹಾಕಿದ್ರು. ಈಗ ಇವ್ರ ಹಣೆ ಬರ ನೋಡಿ ಮತ್ತೆ ಬೇರೆಯವ್ರಿಗೆ ಓಟ್ ಅದು ಹಾಕಿದ್ದು. ಅದ್ರ ಜೊತೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ, ಇನ್ನೊಂದು ವಾತಾವರಣ ಸೃಷ್ಟಿಯಾಗಿತ್ತು, ಗ್ಯಾರಂಟಿಗಳು, ಇನ್ನೊಂದು ಭಾರತ್ ಜೋಡೋ ಬಾರಿ ನಿರೀಕ್ಷೆಯಿಂದ ಹಾಕಿದ್ರು. ಈ ನಿರೀಕ್ಷೆಯನ್ನ ಎಲ್ಲ ಹುಸಿ ಮಾಡಿ ಮತದಾರ ತಲೆ ಮೇಲೆ ಚಪಡಿ ಕಲ್ಲು ಎಳೆದ್ಬಿಟ್ಟು ಇವರಿಬ್ಬರು ನಾನು ಮುಖ್ಯಮಂತ್ರಿ, ಇವ್ರು ಮುಖ್ಯಮಂತ್ರಿ ಆಗ್ಲಿ ಅಥವಾ ಒಬ್ರು ಕಳ್ಕೊಂಡ್ರಿ ರಾಜ್ಯ ಜನರಿಗೆ ಏನ್ರಿ ಆಗುತ್ತೆ? ಸಂಬಂಧ ಇಲ್ಲ. ಯಾರು ಇರೋದು ಹೋಗೋದು ನಥಿಂಗ್. ಅವ್ರು 4 ಜನ ಹಿಂಬಾಲಕರಿಗೆ ಫೈನ್, ಉಳಿದವ್ರಿಗೆ ಕಟ್ಕೊಂಡು ಏನಾಗಬೇಕು? ಅಡ್ಮಿನಿಸ್ಟ್ರೇಷನ್ ಸುಧಾರಿಸ್ಬೇಕು. ಆ ಯೋಗ್ಯತೆನೇ ಇಲ್ವಲ್ರಿ. ಎಸ್ ಸರ್, ಥ್ಯಾಂಕ್ ಯು ಭಟ್ರೆ. ಇಷ್ಟೊತ್ತು ನಿಮ್ಮ ರೋಷಾವೇಶ ಹಾಗೂ ನಿಮ್ಮ ಕಾಳಜಿ ಅರ್ಥ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಧಿಕಾರ ಹಸ್ತಾಂತರ ಅನ್ನೋದು ಜನರಲ್ಲಿ ಎಷ್ಟು ಜಿಗುಪ್ಸೆ ಹುಟ್ಟಿದೆ ಅನ್ನೋದಕ್ಕೆ ಶಶಿಧರ್ ಭಟ್ರ ಮಾತುಗಳಲ್ಲಿ ನಿಮ್ಗೆ ಉತ್ತರ ಸಿಕ್ತು. ಅವಶ್ಯಕತೆ ಇಲ್ಲ ಜನರಿಗೆ. ಯಾರಾದ್ರೇನು, ಸಿದ್ದರಾಮಯ್ಯ ಆದ್ರೇನು, DK ಶಿವಕುಮಾರ್ ಆದ್ರೇನು, ನಾವು ದುಡಿಲೇಬೇಕು, ಟ್ಯಾಕ್ಸ್ ಕಟ್ಟಲೇಬೇಕು. ಯಾಕೆ ಸುಮ್ಮನೆ ನೋಡಿ ಅಸಹ್ಯ ಆಗಿದೆ ಅನ್ನೋ ಥರದ್ದು ಮಾತುಗಳು, ನೋವುಗಳು ಶಶಿಧರ್ ಭಟ್ ಅವ್ರ ಮಾತುಗಳಲ್ಲಿ ಕಂಡುಬಂತು. ಇದು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಬಿಜೆಪಿ ಅವರು ಹಣೆ ಬರ ನೋಡಿ ಇವ್ರಿಗೆ ಓಟ್ ಹಾಕಿದ್ರು. ಈಗ ಇವ್ರ ಹಣೆ ಬರ ನೋಡಿ ಮತ್ತೆ ಬೇರೆಯವ್ರಿಗೆ ಓಟ್ ಹಾಕ್ತಾರೆ. ಆದರೆ ಇಲ್ಲಿ ಯಾವುದೇ ತಾತ್ವಿಕ ಕಾರಣ ಇಲ್ಲ, ಕೇವಲ ಅಧಿಕಾರ. ಒಬ್ಬರು ಬಿಡಕ್ಕೆ ರೆಡಿ ಇಲ್ಲ, ಇನ್ನೊಬ್ಬರು ಸಾಧನ. ಶಾಸಕರು ಇರಲ್ಲ, ಹೊರಗಡೆ ಕಾಫಿ ಕುಡ್ಕೊಂಡು ಇನ್ನೇನೋ ಮಾತಾಡ್ತಾರೆ. DK ಶಿವಕುಮಾರ್ ಒಂದು ಸ್ಟ್ರೆಂತ್ ಏನಂದ್ರೆ ಸರ್, ಅವ್ರ ಹೆಸರು ಬರ್ತಾ ಇರಬೇಕು ಪೇಪರ್ಗಳಲ್ಲಿ, ಟಿವಿನಲ್ಲಿ ಚರ್ಚೆ ಇರಲೇಬೇಕು. ಚರ್ಚೆಗೆ ಫುಲ್ ಸ್ಟಾಪ್ ಬೀಳಬಾರ್ದು ಅನ್ನೋಂಥದ್ದೊಂದು. ಇದಕ್ಕೆ ಆತ್ಮಹತ್ಯಾ ರಾಜಕಾರಣ, ಇದು ತಾವೇ ಆತ್ಮಹತ್ಯೆ ಮಾಡೋದು. ಕಾಂಗ್ರೆಸ್ ಈ ಆತ್ಮಹತ್ಯಾ ರಾಜಕಾರಣದಲ್ಲಿ ನಿರತರಾಗಿದೆ. ಈಗ 2 ಕ್ಷೇತ್ರಗಳ ಚುನಾವಣೆ. ಈ ಸಂದರ್ಭದಲ್ಲಿ ಯಾವ ಸಂದೇಶ ಹೋಗುತ್ತೆ? ಏನು ಜನರ ಕಿವಿ ಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇದೆ ಅಂತ ಅಂದ್ಕೋತಾರೆ. ಸಿದ್ದರಾಮಯ್ಯನವರ ಇಮೇಜ್ ಆಲ್ರೆಡಿ ಡ್ಯಾಮೇಜ್.
ಅವರು ಡ್ಯಾಮೇಜ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್. ಹೌದು, ಈ ಇವರಿಬ್ಬರ ಮಧ್ಯದ ಈ ಕಚ್ಚಾಟನೋ ಗುದ್ದಾಟನೋ ಕಿತ್ತಾಟನೋ ಬಡದಾಟನೋ ಏನ್ ಬೇಕಾದ್ರೆ ಅನ್ನಿ ಸರ್, ಇದು ರಾಜ್ಯದ ಅಭಿವೃದ್ಧಿ ಮೇಲೆ ಬಹಳ ಪರಿಣಾಮ ಬೀರ್ತಿದೆ. ಸುಳ್ಳು ಹೇಳ್ಕೊಂಡು ಹೇಳ್ತಾರೆ, ಬರೀ ಸುಳ್ಳು ಹೇಳ್ಕೊಂಡು. ಬೆಂಗಳೂರಿನಲ್ಲಿ ಒಬ್ಬರು ಸುರಂಗದೇನೋ ರಸ್ತೆ ಮಾಡ್ತೀವಿ, ಇಲ್ಲೆಲ್ಲ ನನ್ನ ಮಗ ಗುಂಡಿ ಮುಂಚೆ ಯೋಗ್ಯತೆ ಇಲ್ಲ. ಇವ್ರಿಬ್ರು ನಾನು ಮುಖ್ಯಮಂತ್ರಿ, ಇವ್ರು ಮುಖ್ಯಮಂತ್ರಿ ಆಗ್ಲಿ ಅಥವಾ ಒಬ್ರು ಕಳ್ಕೊಂಡ್ರಿ ರಾಜ್ಯ ಜನರಿಗೆ ಏನ್ರಿ?